टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಮೊಟಕು ಮಾಡ್ತಾ ಇದ್ದಾರೆ. ಅವ್ರಿಗೆ ಏನೇನು ಸಂವಿಧಾನದತ್ತವಾಗಿ ಅಧಿಕಾರಗಳನ್ನು ಕೊಟ್ಟಿತ್ತು ಅದನ್ನು ಮೊಟಕು ಮಾಡುವಂಥದ್ದು, ವಿಶ್ವವಿದ್ಯಾಲಯಗಳಿಗೆ ಅವರ ಅಧಿಕಾರವನ್ನು ಮೊಟಕು ಮಾಡುವಂಥದ್ದು, ನೇಮಕಾತಿ ಮಾಡುವಂಥದ್ದು, ಸೂಪರ್ವೈಸ್ ಮಾಡುವಂಥದ್ದು. ಅದರ ಜೊತೆಗೆ ಬಿಲ್ಲುಗಳು ಸರಿಯಾದ ರೀತಿ ಇಲ್ದಾಗ ಗವರ್ನರ ಅಧಿಕಾರ ಇದೆ, ಅದನ್ನು ತಿದ್ದುಪಡಿಯೊಂದಿಗೆ ತಾವಮನ್ನಿ ಅಂತೇಳಿ. ಈಗ ಮೈಕ್ರೋ ಫೈನಾನ್ಸ್ ಬಿಲ್ ಬಂತು, ಅದರಲ್ಲಿ ಅವ್ರು ಏನು ಬರೆದಿದ್ದಾರೆ, ದೇಶದ ಕಾನೂನು ಪ್ರಕಾರ RBI ರೂಲ್ಸ್ ಏನಿದೆ ಅದರ ಪ್ರಕಾರ ನೀವು ಕಳಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಬೊಬ್ಬೆ ಹೊಡೆಯೋಕ್ಕೆ ಶುರು ಮಾಡೋದು. ನಾವೇನೋ ಕಡ್ದು ಕಟ್ಟೆ ಹಾಕ್ಬಿಟ್ಟಿದ್ದೀರಿ ಅಂತ. 2 ವರ್ಷದಲ್ಲಿ ಇವ್ರು ಕಡ್ದು ಕಟ್ಟೆ ಹಾಕಿರೋದು ಏನೂ ಇಲ್ಲ. ಸರ್ಕಾರ ಪಾಪರಾಗಿ ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂತಿರುವಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀರ. ಗವರ್ನರ್ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥದ್ದು, ಬಿಲ್ ಯಾವುದಾದ್ರೂ ಅವರು ಮತ್ತೆ ಪರಿಶೀಲಿಸಿ ಅಂದರೆ ಅದಕ್ಕೆ ದಿನನಿತ್ಯ ಕಾಮೆಂಟ್ಗಳು ಮಾಡ್ತಕ್ಕಂಥದ್ದು, ಗವರ್ನರ್ಗೆ ಅಪಚಾರ ಮಾಡೋದು, ಅಗೌರವ ಮಾಡುವಂಥದ್ದು. ತಿರ್ಗಿ ಅದೇ ಗವರ್ನರ್ನ ಇವತ್ತು ಕರ್ಕೊಂಬಂದಿದ್ದಾರೆ. ಯಾವ ಗವರ್ನರ್ಗೆ ಅಧಿಕಾರವನ್ನು ಕಿತ್ಕೊಂಡ್ರು, ಯಾವ ಗವರ್ನರ್ನ ಅವಹೇಳನ ಮಾಡಿದ್ರು, ಅದೇ ಗವರ್ನರ್ ಕೈಲಿ ಈಗ ಹೊಗಳಿಸ್ಕೊಂತಾರೆ ಬಂದ್ಬಿಟ್ಟು. ಈ ಸರ್ಕಾರ ಪ್ರಪಂಚದಲ್ಲೇ ನಂಬರ್ 1 ಸರ್ಕಾರ, ಇದು ಪ್ರಪಂಚದಲ್ಲಿ ಯಾರೂ ಮಾಡದಿರೋ ಅಂಥ ಕೆಲಸಗಳನ್ನು ನಾವು ಮಾಡಿದಿರಿ. ಕರ್ನಾಟಕ ಸರ್ಕಾರವನ್ನು ಪಾಪರಕ್ಕೆ ತಂದಿರೋದು ನಾವೇ. ಹೈಯೆಸ್ಟ್ ಸಾಲ ಮಾಡಿರೋಂಥ ಯಾರಾದರೂ ಮುಖ್ಯಮಂತ್ರಿ ಈ ದೇಶದಲ್ಲಿ ಇದ್ದರೆ ಅದು ಸಿದ್ದರಾಮಯ್ಯನವರು. ಕರ್ನಾಟಕದಲ್ಲಿ ಹೈಯೆಸ್ಟ್ ಸಾಲ ಮಾಡಿರೋ ಮುಖ್ಯಮಂತ್ರಿ, ನಾನು ದಾಖಲೆಗಳು ಕೊಡ್ತೀನಿ ನಿಮಗೆಲ್ಲ. ಹೈಯೆಸ್ಟ್ ಸಿದ್ದರಾಮಯ್ಯನವರ ದಾಖಲೆ. ಇದೊಂದು ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ. ಇಂಥವ್ರು ಗವರ್ನರ್ಗೆ ಈ ಥರ ಇಲ್ಲ ಸಲ್ಲದ ಆಪಾದನೆಗಳ ಮಾಡ್ಬೇಕಾಗ್ತಾರ. ಅವ್ರಿಗೆ ಒಂದು ರೀತಿ ಅಗೌರವ ತಂದು ಇವತ್ತು ಅವ್ರ ಕೈಲೇ ಯಾವ ಮುಖ ಇಟ್ಕೊಂಡು ಅವ್ರ ಕೈಲಿ ನೀವು ಸರ್ಕಾರದ ಸಾಧನೆಗಳನ್ನು ಅವ್ರ ಕೈಲಿ ಹೇಳಿಸ್ತೀರ. ನಾಚಿಕೆ ಆಗಬೇಕು ನಿಮಗೆ.